ಇವತ್ತಿನ ಹರಿದಾಸರಿಗೆ ಒಂದು ಶಾಲನ್ನು ಹಾಕಿ ಅವರನ್ನು ಗೌರವಿಸಬೇಕು. ಶಾರ್ವರಿ ಉಪಾಧ್ಯಾಯ ಅವರ ಮೇಲೆ ಒಂದು ಹರಿದಾಸಿಯನ್ನ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೀನಿ.
ಕೊಡು ಬೇಗ ದಿವ್ಯ ಮಾತೆ ಸರಸ್ವತಿ ಕೊಡು ಬೇಗ ದಿವ್ಯ ಮಾತೆ ಸರಸ್ವತಿ ಕೊಡು ಬೇಗ ದಿವ್ಯ ಮಾತೆ ದೃಢ ಹರಿಹಯ ಮುಖರೊಡೆಗೆಡನಿಯ ಅಡಿಗಡಿಗೆ ರಾಗುವೆ ಅಮ್ಮ ಬ್ರಹ್ಮನ ರಾಣಿ ಕೊಡು ಬೇಗ ದಿವ್ಯ ಮಾತೆ ಇಂದಿರಾ ರಮಣನ ಹಿರಿಯ ಸೊಸೆಯು ನೀನು ಬಂದೆನ್ನ ವದನದಿ ಮಿಂದು ನಾಮವ ಮಡಿಸೆ ಪತಿತ ಪಾವನೆ ನೀ ಗತಿಯನ್ನು ನಂಬಿದೆ ಸತತ ಪುರಂದರ ವಿಠಲನ ತೋರೆ ಕೊಡು ಬೇಗ ದಿವ್ಯ ಮಾತೆ ಸರಸ್ವತಿ ಕೊಡು ಬೇಗ ದಿವ್ಯ ಮಾತೆ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧು ವಂದಿತನೆ ಸರ್ವೋತ್ತಮನೆ. ಹೌದು, ಹಾಗಾಗಿ ಭಗವಂತ ಕೊಟ್ಟಂತಹ ಈ ಶರೀರ ಯಾವುದಕ್ಕಾಗಿ? ಪರಮಾತ್ಮನ ನಾಮಸ್ಮರಣೆ ಮಾಡುವುದಕ್ಕಾಗಿ, ಪರಮಾತ್ಮನ ಅನುಗ್ರಹ ಪಡೆದುಕೊಳ್ಳುವುದಕ್ಕಾಗಿ. ಹೀಗೆ ಸಾಧನ ಸಂಯಮ ನಿಗ್ರಹಾದಿಗಳಿಂದ ತನ್ನ ಸ್ವರೂಪ ಜ್ಞಾನ ವಿಶೇಷವನ್ನು ಪಡೆದು ದುಃಖಗಳಿಂದ ಕಳೆದು ವಿಷಯ ಭೋಗಗಳನ್ನೆಲ್ಲ ಮನಸ್ಸಿನಿಂದ ತೆಗೆದು ಮನಸ್ಸನ್ನು ಶುದ್ಧಗೊಳಿಸಿ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಭಕ್ತಿ ಭಾವದಿಂದ ಮಾಡಬೇಕು. ಹೌದು, ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುವುದು ಜಪ ತಪ ಸಂಧ್ಯಾ ವಂದನೆಗಳಿಂದ. ಹಾಗೆ ಆ ಧ್ಯಾನವನ್ನು ಮಾಡುವಾಗ ದುರುದ್ದೇಶವನ್ನಿಟ್ಟುಕೊಂಡು ಮಾಡಿದರೆ ಆ ವ್ರತ ಅಥವಾ ಜಪ ಅಥವಾ ಧ್ಯಾನ ಎಂದೂ ಸತ್ಫಲವನ್ನು ಕೊಡುವುದಿಲ್ಲ ಅಥವಾ ಫಲಿಸುವುದಿಲ್ಲ. ಇದನ್ನೇ ಕನಕದಾಸರು ತಮ್ಮ ಒಂದು ಪದ್ಯದಲ್ಲಿ ಸುಂದರವಾಗಿ ಹೇಳಿದ್ದಾರೆ. ಜಪವ ಮಾಡಿದರೇನು ತಪವ ಮಾಡಿದರೇನು ಕಪಟ ಗುಣ ವಿಪರೀತ ಕಲುಷವಿದ್ದವಳು ಜಪವ ಮಾಡಿದರೇನು ತಪವ ಮಾಡಿದರೇನು ಕಪಟ ಗುಣ ವಿಪರೀತ ಕಲುಷವಿದ್ದವಳು ಆದಿ ಗುರುವರಿಯದೆ ಅತ್ತವಿತ್ತಲು ತೊಳಲಿ ವೇದ ಶಾಸ್ತ್ರಗಳೋದಿ ಬಾಯಾರಲು ಹಾದಿಯನು ಕಾಣದಂತಿರುವುದೆಂದು ಮನವಿಟ್ಟು ಹಾದಿಯನು ಕಾಣದೆಂದು ವಾದ ತರ್ಕದೊಳಿದ್ದ ವೇದವಾದಿಗಳು ಜಪವ ಮಾಡಿದರೇನು ತಪವ ಮಾಡಿದರೇನು ದುರುದ್ದೇಶವಾಗಿ ಪೂರ್ವಕವಾಗಿ ಮಾಡಿದಂತಹ ಸ್ನಾನ ಜಪ ತಪ ಸಂಧ್ಯಾ ವಂದನೆ ಯಾವತ್ತೂ ಸತ್ಫಲವನ್ನು ನೀಡುವುದಿಲ್ಲ. ಉದಾಹರಣೆಗೆ ಕಾಶಿಗೆ ಹೋಗಿ ಅಲ್ಲಿ ಗಂಗೆಯಲ್ಲಿ ಮಿಂದು ಪರಮಾತ್ಮನ ಧ್ಯಾನವನ್ನು ಮಾಡುವ ಸಲುವಾಗಿ ಪದ್ಮಾಸನ
ಸಿಂಹಾಸನವನ್ನು ಹಾಕಿಕೊಂಡು ಒಂದು ಕಣ್ಣನ್ನು ಮುಚ್ಚಿಕೊಂಡು ಇನ್ನೊಂದು ಕಣ್ಣಲ್ಲಿ ಅತ್ತ ಇತ್ತ ಹೋಗುವ ಹುಡುಗಿಯರನ್ನು ನೋಡುತ್ತಾ ಧ್ಯಾನ ಮಾಡಿದರೆ ಅದೆಂದಾದರೂ ಫಲಿಸುವುದೇ? ಇಲ್ಲ ತಾನೆ. ಹಾಗೆ ಇನ್ನೂ ಸುಲಭವಾಗಿ ಹೇಳಬೇಕೆಂದರೆ, ನಾವು ದೇವರ ಕೋಣೆಯಲ್ಲಿ ದೇವರ ಮುಂದೆ ಭಜನೆಯನ್ನು ಮಾಡುತ್ತಾ ಇರುತ್ತೇವೆ. ಅಮ್ಮ ಅಡುಗೆ ಕೋಣೆಯಲ್ಲಿ ಯಾವುದೋ ರುಚಿಯಾದ ಅಡುಗೆಯನ್ನು ಮಾಡುತ್ತಾ ಇದ್ದಾರೆ, ಭಕ್ಷ್ಯವನ್ನು ಮಾಡುತ್ತಾ ಇದ್ದಾರೆ. ಪರಿಮಳ ಮೂಗಿಗೆ ಬಂತು. ಆಘ್ರಾಣಿಸಿದಂತಹ ನಾವು ಭಜನೆ ಮಾಡುತ್ತಾ ಇದ್ದೇವೆ. ಆದರೆ ನಮ್ಮ ಗಮನ ಮೆಲ್ಲನೆ ಅಲ್ಲಿ ಅಡುಗೆ ಕೋಣೆ ಹತ್ತ ಹೋಗಿದೆ. ಅಮ್ಮ ಇಂದು ಏನು ಅಡುಗೆ ಮಾಡಿರುತ್ತಾಳೆ, ಇಷ್ಟು ಪರಿಮಳ ಬರ್ತುಂಟಲ್ಲ, ಎಷ್ಟು ಹೊತ್ತಿಗೆ ನಾವು ಅದನ್ನು ತಿನ್ನುವುದು ಎಂದು ಕಾತರರಾಗಿ ಕಾಯ್ತಾ ಇರ್ತೇವೆ. ಆಗ ಅಲ್ಲಿ ಭಜನೆ ಮಾಡುವುದು ಯಾತಕ್ಕಾಗಿ? ಪರಮಾತ್ಮನನ್ನು ಒಲಿಸಿಕೊಳ್ಳಲು. ಆದರೆ ನಮ್ಮ ಗಮನ ಅಡುಗೆಯ ಮೇಲಿದ್ದರೆ ಪರಮಾತ್ಮ ಹೇಗೆ ನಮ್ಮ ಕಡೆ ಗಮನ ಕೊಡುತ್ತಾನೆ? ಅಲ್ಲ. ಹಾಗೆ ನಾವು ಪರೀಕ್ಷೆಗೆ ಹೋಗುವಾಗ ದೇವರ ಮುಂದೆ ಕುಳಿತುಕೊಂಡು, ಸ್ವಾಮಿ ದೇವರೇ, ಇವತ್ತು ಪರೀಕ್ಷೆ ಸುಲಭ ಇರಲಿ, ನಾನು ಉತ್ತಮ ಅಂಕ ಕಳಿಸಿದ್ರೆ ಸಾಕು, ಹಾಗಂತಾದ್ರೆ ಪಕ್ಕದಲ್ಲಿರುವವಳು ಫಸ್ಟ್ ಕ್ಲಾಸ್ ಒಂದು ಅಂಕ ತೆಗೆಯುವುದು ಬೇಡ ಅಂತ ತಿಳ್ಕೊಳ್ತೇವೆ. ಇಂತಹ ಪ್ರಾರ್ಥನೆ ಯಾವತ್ತೂ ಫಲಿಸುವುದಿಲ್ಲ. ಹೌದು. ಹಾಗೆಯೇ ಮಹಾಭಾರತದಲ್ಲಿ ವೇದವ್ಯಾಸರು ಇದೇ ತಾತ್ಪರ್ಯದ ಒಂದು ಕಥೆಯನ್ನು ಹೇಳಿದ್ದಾರೆ. ತನ್ನ ಮಕ್ಕಳ ಒಳ್ಳೆಯದನ್ನು ಬಯಸಿ ಹಾಗೆ ಉಳಿದವರಿಗೆ ಕೆಟ್ಟದ್ದನ್ನು ಬಯಸಿದರೆ ಏನಾಗಬಹುದು ಎಂಬುದು ಕಥೆ. ಅದುವೇ ಗಜಗೌರಿ ವೃತ. ಇಂದು ಗಜಗೌರಿ ವೃತದ ಕಥೆಯನ್ನು ಶ್ರವಣ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಎಲ್ಲರೂ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು. ಭಜನೆಯ ಮೂಲಕ ಭಗವಂತನ ನಾಮಸ್ಮರಣೆಯನ್ನು ಮಾಡೋಣ. ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ, ಗೋವಿಂದ ಹರಿ ಗೋವಿಂದ. ಭಾಗವತ ಪ್ರಿಯ ಗೋವಿಂದ, ಪುರಾಣ ಪುರುಷ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಪುರಾಣ ಪುರುಷ ಗೋವಿಂದ, ಅನಾಥ ರಕ್ಷಕ ಗೋವಿಂದ, ಅನಾಥ ರಕ್ಷಕ ಗೋವಿಂದ, ಆಪದ್ಬಾಂಧವ ಗೋವಿಂದ, ಆಪದ್ಬಾಂಧವ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಕೇಳು ಜನಮೇ ಜಯ ರಾಜನ, ಕೇಳು ಜನಮೇ ಜಯ ರಾಜನ, ಕೇಳಿ ಕಥ ಗೌರಿ ವೃದ್ಧದ ಕಥೆಯ, ಕೇಳಿ ಕಥ ಗೌರಿ ವೃದ್ಧದ ಕಥೆಯ, ಕೇಳು ಜನಮೇ ಜಯ ರಾಜನ, ಕೇಳು ಜನಮೇ ಜಯ ರಾಜನ. ಸಕಲ ಸಂಪದವು
ಆಕೆಗೆ ಹೇಳುತ್ತಿದ್ದಾರೆ, ಗಜಗೌರಿ ವೃಥದ ಕಥೆಯನ್ನು ಕೇಳು. ನಿನ್ನ ತಂದೆಯಾದ ಅರ್ಜುನನು ತನ್ನ ಅಸಾಮಾನ್ಯ ಸಾಮರ್ಥ್ಯದಿಂದ ಕುಂತಿಯು ಆಸೆಯಿಂದ ಕೇಳಿದಾಗ ಇಂದ್ರಲೋಕದಿಂದ ಗಜವನ್ನೇ ತರಿಸಿ ಗಜಗೌರಿ ವ್ರತವನ್ನು ಮಾಡಿಸಿದಂತಹ ಕಥೆ ಇದು. ಭಗವಾನ್ ವೇದವ್ಯಾಸರು ಹಸ್ತಿನಾವತಿಗೆ ಬಂದಿದ್ದಾರೆ. ಅವರನ್ನು ಧೃತರಾಷ್ಟ್ರರು ಹಾಗೆ ಗಾಂಧಾರಿ ಸೇರಿ ಅವರನ್ನು ಸ್ವಾಗತಿಸಿ ಆತಿಥ್ಯವನ್ನು ಮಾಡಿ ಅವರ ಮುಂದೆ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಗುರುಗಳೇ, ನಮ್ಮ ಮಕ್ಕಳಿಗೆ ಯಶೋಭಿವೃದ್ಧಿಯಾಗಬೇಕು, ನಮ್ಮ ರಾಜ್ಯದಲ್ಲಿ ಸಂಪತ್ತು ಬೆಳೆಯಬೇಕು, ನಮ್ಮ ಮಕ್ಕಳು ಸುಖದಿಂದಿರಬೇಕು, ಹಾಗೆ ನಮ್ಮ ರಾಜ್ಯದ ಬೊಕ್ಕಸ ಭಂಡಾರಗಳು ತುಂಬಬೇಕು. ಹಾಗಿದ್ದಲ್ಲಿ ನಾವೇನು ಮಾಡಬೇಕು ಎಂದು ಕೇಳಿದಾಗ ವೇದವ್ಯಾಸರು ಹೇಳುತ್ತಾರೆ, ರಾಜನಿಜ ಗಜಗೌರಿ ವೃತವಿದ ಸೋಜಿಗದಿ ಬೇಳುವೆನು ಇದರಾಚರುಗಳು ಆಚರಿಸಿದೊಡೆ ಸಿರಿ ಸಂಪದವು ಸುಖವೋ ವಾಜಿರದ ಗಜ ಸೈನ್ಯವನ ವಿರಾಜಿಪದ ನೃಪಸ್ಥಾನ ಭದ್ರವು ಪೂಜಾ ಫಲವು ಸಮೃದ್ಧವಾಗುವುದು ರಾಜಾಧಿರಾಜರಿಗೆ ರಾಜಾಧಿರಾಜರಿಗೆ. ಧೃತರಾಷ್ಟ್ರ, ಗಜಗೌರಿ ವ್ರತವನ್ನು ಮಾಡಿಸು. ಹರಿಹರ ಬ್ರಹ್ಮರು ಸೇರಿ ದುರ್ಗೆಯ ಸಹಿತವಾಗಿ ಬಂದು ರಾಜರನ್ನು ನಿನ್ನ ಮಕ್ಕಳನ್ನು ಭಗವಂತ ಅನುಗ್ರಹಿಸುತ್ತಾನೆ. ಆಗ ಪ್ರಕೃತಿ ಫಲಧಾನ್ಯಗಳಿಂದ ಸಮೃದ್ಧವಾಗುತ್ತದೆ. ನಿನ್ನ ರಾಜ್ಯವು ಬೊಕ್ಕಸ ಭಂಡಾರಗಳಿಂದ ತುಂಬುತ್ತದೆ. ಹಾಗೆ ಸೌಮಾಂಗಲ್ಯದಿಂದ ಇರುತ್ತಾರೆ. ರಾಜರು, ನಿನ್ನ ಮಕ್ಕಳು ಬಹಳ ಸುಖ ಸಂತೋಷದಿಂದ ಇರುತ್ತಾರೆ ಎಂದು ಹೇಳಿದ್ದಾರೆ. ಆಗ ಗಾಂಧಾರಿ ಯೋಚಿಸುತ್ತಾಳೆ, ಆಕೆಗೂ ಈ ಗಜಗೌರಿ ವ್ರತವು ಒಪ್ಪಿಗೆಯಾಗುತ್ತದೆ. ಆದರೆ ತನ್ನ ಮಕ್ಕಳು ಮಾತ್ರ ಬೆಳೆಯಬೇಕು ಎಂಬ ಮಾತ್ಸರ್ಯ ಯೋಚನೆಯು ಆಕೆಗೆ ಬರುತ್ತದೆ. ಆದರೂ ಈ ವ್ರತವನ್ನು ಮಾಡಬೇಕು ಎಂದು ನಿಶ್ಚಯಿಸಿ ತನ್ನ ಮಕ್ಕಳನ್ನೆಲ್ಲ ಕರೆದು ಹೇಳುತ್ತಾಳೆ ಗಾಂಧಾರಿ, ಭುಜಬಲ ಪರಾಕ್ರಮದ ಸುತರೆಲ್ಲರ ಕರೆದು ಗಜಗೌರಿಯ ನೋಂಬನೆಯ ಮನದುತ್ಸಾಹದಿ ನಿಜ ವಿಭವದಿ ಮೃತ್ತಿಗೆಯ ತರಬಹುದೆಂದು ನೃಪನರಸಿ ನುಡಿದಳು. ನೃಪನರಸಿ ನುಡಿದಳು. ನೂರು ಮಂದಿ ಮಕ್ಕಳನ್ನು ಕರೆದು ಹೇಳುತ್ತಾರೆ ಗಾಂಧಾರಿ, ಮಕ್ಕಳೇ, ಗಜಗೌರಿ ವ್ರತವನ್ನು ಮಾಡಬೇಕೆಂದು ನಿಶ್ಚಯಿಸಿದ್ದೇವೆ. ಹಾಗಾಗಿ ಮಣ್ಣಿನಿಂದ ಮಾಡಿದಂತಹ ಆನೆಯನ್ನು ತಯಾರಿಸಬೇಕು. ದಾನ ಧರ್ಮಾದಿಗಳಿಗೆ ಫಲ ವಸ್ತುಗಳನ್ನು ತರಬೇಕು. ಆ ಆನೆಯನ್ನು ರತ್ನ ಬಂಗಾರಗಳಿಂದ ಅಲಂಕಾರಗೊಳಿಸಬೇಕು. ಹೀಗೆ ಬಹಳಷ್ಟು ಕೆಲಸ ಕಾರ್ಯಗಳಿವೆ. ಅವುಗಳನ್ನೆಲ್ಲ ಗೌಪ್ಯವಾಗಿ ಮಾಡಬೇಕು, ಪಾಂಡವರಿಗೆ ಗೊತ್ತಾಗದಂತೆ ಮಾಡಬೇಕು ಎಂದು ಹೇಳಿದ್ದಾಳೆ ಗಾಂಧಾರಿ. ವರ್ಣ ವರ್ಣಮಯವಾದ ಸುವರ್ಣ ರೇಖಾ ವೈವಿಧ್ಯಗಳಿಂದ ಗಜಾರೂಢಳಾದ ವೃತ್ತಿಕಾದೇವಿಯನ್ನು ಪೂಜಿಸುತ್ತಾ ಸಹಸ್ರ ಸಹಸ್ರ ಸುಮಾಂಗಲ್ಯರು ಸೇರಿದ ಸಭೆಯಲ್ಲಿ
ಗಜಗೌರಿಯನ್ನು ಸುವರ್ಣಮಯವಾದ ರತ್ನಮಯವಾಗಿ ಅಲಂಕರಿಸಿ ಎಲ್ಲ ಬಂಧುಗಳನ್ನು ಜೊತೆ ಸೇರಿಸಿ ಕಾವ್ಯಮಯ ದೃಶ್ಯವಾದ ವೈಭವದಿಂದ ಗಜಗೌರಿ ವ್ರತವನ್ನು ಮಾಡುತ್ತಿದ್ದಾರೆ. ಗೌರಿ ಪೂಜೆಯ ಗೈದಳೋ ಗಾಂಧಾರಿ, ಗೌರಿ ಪೂಜೆಯ ಗೈದಳೋ ಗಾಂಧಾರಿ, ಗಜ ಗೌರಿ ಪೂಜೆಯ ಗೈದಳೋ. ಗೌರವದಲಂಕಾರ ಶೃಂಗಾರಗಳ ಗೈದು, ಗೌರವದಲಂಕಾರ ಶೃಂಗಾರಗಳ ಗೈದು, ಗೌರಿ ಪೂಜೆಯ ಗೈದಳೋ ಗಾಂಧಾರಿ, ಗಜ ಗೌರಿ ಪೂಜೆಯ ಗೈದಳೋ. ಹೀಗೆ ಔರಸರೊಡಗೂಡಿ ಪೌರರ ಸಮ್ಮುಖದಲ್ಲಿ ವೈರ ಬುದ್ಧಿಯಳು ಅಂದರೆ ಪಾಂಡವರಿಗೆ ಹೇಳದೆ ಹೇರಂಬನ ಪೂಜಿಸಿ ಗಣಪತಿಯನ್ನು ಪೂಜಿಸಿ ಹಾಗೆ ದಾನ ಧರ್ಮಾದಿಗಳನ್ನು ಮಾಡಿ ಮುತ್ತೈದರಿಗೆಲ್ಲ ಭಾಗಿನವನ್ನು ಕೊಟ್ಟು ಅದ್ಧೂರಿಯಾಗಿ ಗಜಗೌರಿ ವ್ರತವನ್ನು ನಡೆಸಿದ್ದಾರೆ ಕೌರವರು. ಎಷ್ಟಾದರೂ ಕೃಷ್ಣನ ಪರಮಾತ್ಮನ ಅನುಗ್ರಹವಿಲ್ಲದ ವ್ರತ ಎಷ್ಟಿದ್ದರೇನಂತೆ. ಮೊದಲೇ ಹೇಳಿದಂತೆ ದುರುದ್ದೇಶದಿಂದ ಮಾಡಿದಂತಹ ವ್ರತ ಎಂದೂ ಫಲಿಸುವುದಿಲ್ಲ. ಆದರೂ ಗಾಂಧಾರಿಯು ಗಜಗೌರಿ ವ್ರತವನ್ನು ಮಾಡಿ ಮುಗಿಸಿದ್ದಾಳೆ. ಇತ್ತ ಕಡೆ ಕುಂತಿ ದೇವಿಯು ಅರಮನೆಯ ಹೊರಭಾಗದಲ್ಲಿ ಕುಳಿತು ನೋಡುತ್ತಿರಬೇಕಾದ ಸಂದರ್ಭದಲ್ಲಿ ಮುತ್ತೈದೆಯರೆಲ್ಲ ಭಾಗಿನವನ್ನು ಪಡೆದು ಹೋಗುತ್ತಿದ್ದಾರೆ. ದಂಡು ದಂಡಾಗಿ ಜನರು ಬಂದು ಹೋಗುತ್ತಿದ್ದಾರಲ್ಲ, ಏನು ನಡೆಯುತ್ತಿದೆ ಎಂದು ತನ್ನ ದಾಸಿಯೊಬ್ಬಳನ್ನು ಕಳುಹಿಸಿ ಕೇಳು ಬರಲು ಹೇಳುತ್ತಾಳೆ. ಆಕೆಯು ಮುತ್ತೈದೆಯರ ಬಳಿ ಕೇಳಿ ಬಂದು ಕುಂತಿ ದೇವಿಗೆ ಹೇಳುತ್ತಾಳೆ, ಗಾಂಧಾರಿಯು ಗಜಗೌರಿ ವ್ರತವನ್ನು ಮಾಡಿಸಿದ್ದಳಂತೆ. ಹಾಗಾಗಿ ಅವರೆಲ್ಲರೂ ಪೂಜೆಯ ನೋಡುವ ಸಲುವಾಗಿ ಬಂದಿದ್ದರು ಎಂದು ಹೇಳುತ್ತಾಳೆ. ಈ ವಿಚಾರವನ್ನು ತಿಳಿದಂತಹ ಕುಂತಿಯು ಬಹಳಷ್ಟು ದುಃಖದಿಂದ ಕುಳಿತುಕೊಳ್ಳುತ್ತಾಳೆ. ನಮ್ಮನ್ನು ಮರೆತೇ ಬಿಟ್ಟೇನು ಗಾಂಧಾರಿ? ಪತಿಯಾದ ಪಾಂಡು ಚಕ್ರವರ್ತಿ ಇಡೀ ದೇಶವನ್ನೇ ಗೆದ್ದು ಆದರೂ ತಾನು ಚಕ್ರವರ್ತಿ ಆಗದೆ ತನ್ನ ಅಣ್ಣನಾದ ಧೃತರಾಷ್ಟ್ರನಿಗೆ ಬಂದು ಎಲ್ಲವನ್ನು ಕೊಡುತ್ತಾನೆ. ಹೀಗಿರುವಾಗ ನೀನು ನನ್ನನ್ನು ಕರೆಯದೇ ಹೋದೆಯೇನು? ಅಣ್ಣ ಅಂಗವಿಕಲನಾಗಿದ್ದರೂ ಸಹ ತಾನು ಆಳದೆ ಅಣ್ಣನಿಗೆ ಬಂದು ತಂದುಕೊಟ್ಟ. ಇದೆಲ್ಲ ಮರೆತು ಬಿಟ್ಟೆಯೇನೋ ಗಾಂಧಾರಿ ಎಂದು ಮನದಲ್ಲೇ ಕೊರಗುತ್ತಿದ್ದಾಳೆ ಕುಂತಿ. ಇಂತಹ ಸಂದರ್ಭದಲ್ಲಿ ಅಪಮಾನದಿಂದ ತಪವೃದ್ಧಿಯಾಗುವುದು, ಅಪಮಾನದಿಂದಲೇ ಪುಣ್ಯ ಸಫಲವಾಗುವುದು. ಅಪಮಾನದಿಂದಲೇ ನೃಪಧ್ರುವರಾಯಗೆ ಕಪಟ ನಾಯಕ ಕೃಷ್ಣ ಅಪರೋಕ್ಷನಾ ಹರಿನಾಮ ಸತತ ಮಾಳ್ಪರಿಗೆ ಪುರಂದರ ವಿಠಲ 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 ವಿಠಲ. ಕೃಷ್ಣ, ಏನಿದು? ಇಷ್ಟೆಲ್ಲ ಅಪಮಾನವಾಗಿದ್ದರೂ ಕೂಡ ಇವೆಲ್ಲವೂ ನಿನ್ನದೇ ಕೃಷ್ಣ. ಧನದಿಂದ ಕೆಟ್ಟರು ಕೆಲರು, ದಿನದಿಂದ ನೆಂಟರು ಕೆಲರು, ಗುಣದಿಂದ ನೆಂಟರು ಕೆಲರು, ಕ್ಷಣದಿಂದ ನೆಂಟರು ಕೆಲರು, ಹಣದಿಂದ ನೆಂಟರು ಕೆಲರು, ಮನದಿಂದ ನೆಂಟರು ಕೆಲರು, ಅನುವಿದ್ದರೆ ಎಲ್ಲ
ಕೃಷ್ಣ. ಭಕ್ತರಿಗೆ ಎಂದಿಗೂ ಸಹ ಭಗವಂತನೇ ಆಪ್ತನಾಗಿರುತ್ತಾನೆ. ಭಕ್ತರು ಯಾವತ್ತೂ ಖುಷಿ ಇದ್ದರೂ ದುಃಖ ಇದ್ದರೂ ಮೊದಲು ಹೇಳಿಕೊಳ್ಳುವುದು ಪರಮಾತ್ಮನ ಬಳಿ. ಹೀಗಿರುವಾಗ ಕುಂತಿಯು ಕೃಷ್ಣನ ಬಳಿ ಬೇಡುತ್ತಿರುವಾಗ ಅರ್ಜುನ ಅಲ್ಲಿಗೆ ಬಂದಿದ್ದಾನೆ. ಅಮ್ಮ, ಏನಾಯ್ತಮ್ಮ, ಯಾಕೆ ಹೀಗೆ ಬೇಸರದಲ್ಲಿ ಕುಳಿತಿದ್ದಿ ಎಂದು ಕೇಳಿದಾಗ, ಬಡತನ ಬಂಧುಗಳು ಕಾಣರು ಕಂದ, ಬಡತನ ಪರಿಹುದು ಕಾಣರು ಬಂಧುಗಳು, ಮಗನೇ ಗೊಡವಿದೇಗೆ ಮನುಜನಿ ತಿಳಿಯದು, ಬಡವರ ಇಲ್ಲದಿರ ಹಂಗಿನಲ್ಲಿ ನಾನಿನ್ನು ಒಡಲ ಹೊರುವುದೇ ಯಾಕೆ, ಪ್ರಾಣವ ಬಿಡುವುದೇ ಲೇಸೆಂದು ಕಂಬನಿ ಬರುತ್ತಿಹುದು, ಕಂಬನಿ ಬರುತ್ತಿಹುದು. ಮಗನೇ ಅರ್ಜುನ, ಗಾಂಧಾರಿಯು ಗಜಗೌರಿ ವ್ರತವನ್ನು ಮಾಡಿಸಿದ್ದಾಳಂತೆ. ತಂಗಿಯನ್ನು ಮರೆತೇ ಬಿಟ್ಟಳು. ಮರೆಯುವವಳೆ ಯಾಕೆ ಹೇಳು? ನಾವು ಬಡವರು, ನಮ್ಮಿಂದ ಎಲ್ಲಿ ಗಜಗೌರಿ ವ್ರತವನ್ನು ಮಾಡಿಸಲಾಗುತ್ತದೆ ಹೇಳು ಅರ್ಜುನ. ದರಿದ್ರ ನಮ್ಮನ್ನು ಕರೆದಿಲ್ಲ, ಬಡವರಾದ ನಮಗೆ ಆ ದಿವ್ಯವಾದ ವ್ರತವನ್ನು ಮಾಡುವ ಯೋಗವಿಲ್ಲ ಎಂದು ತನ್ನ ಅರ್ಜುನ ಮಗನ ಬಳಿ ತನ್ನ ದುಃಖವನ್ನು ತೋರ್ಪಡಿಸಿದ್ದಾಳೆ ಕುಂತಿದೇವಿ. ಅರ್ಜುನನಾದರೂ ತರುವೆ ಅಮರ ಲೋಕದ ಗಜರಾಜನ ಇಳೆಗೆ, ತರುವೆ ಅಮರ ಲೋಕದ ಗಜರಾಜನ ಇಳೆಗೆ, ಸುರತರು ಧನ ಕಲ್ಪವನ್ನು ತರುವೆನು ಸಾಹಸದಿ ಕೇಳ್, ತರುವೆ ಅಮರ ಲೋಕದ ಗಜರಾಜನ ಇಳೆಗೆ, ತರುವೆ ಅಮರ ಲೋಕದ ಗಜರಾಜನ ಇಳೆಗೆ. ಅಮ್ಮ, ಯೋಚಿಸಬೇಡ ಅಮ್ಮ, ಇಂದ್ರನ ವಾಹನವಾದ ಗಜವನ್ನೇ ನಾನು ಇಳೆಗೆ ತರಿಸುತ್ತೇನೆ ಎಂದು ಅಮ್ಮನ ಬಳಿ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾನೆ ಅರ್ಜುನ. ಆಗ ಕುಂತಿ ಹೇಳುತ್ತಾಳೆ, ಅದಾಗದು ಕಂದ, ಅಷ್ಟು ಸುಲಭದ ಕೆಲಸವಲ್ಲ ಗಜಗೌರಿ ವ್ರತ ಎಂದು ಹೇಳಿದಾಗ ಅರ್ಜುನನಾದರೂ ಭೂವ್ಯೋಮನ ಒಂದಾಗಿಸಿ ಭೂಮ ಶರದಿ ಸೇತು ರಚಿಸಿ, ಭೂವ್ಯೋಮವನೊಂದಾಗಿಸಿ ಭೂಮ ಶರದಿ ಸೇತು ರಚಿಸಿ, ಆ ಮಹಾ ಐರಾವತಿ ಭೂಮಿಗಿಳಿಸಿ, ಆ ಮಹಾ ಐರಾವತಿ ಭೂಮಿಗಿಳಿಸಿ, ಸಾಹಸದಿ ಬೇಸಗಿ ತರುವೆ, ಸಾಹಸದಿ ಎಸಗಿ ತರುವೆ, ತರುವೆ ತರುವೆಯ ಮರ ಲೋಕದ ಗಜರಾಜನ ಇಳೆಗೆ, ತರುವೆಯ ಮರ ಲೋಕದ ಗಜರಾಜನ ಇಳೆಗೆ, ಅಮ್ಮ ತರುವೆ ಗಜರಾಜನ ಇಳೆಗೆ. ಅರ್ಜುನನು ಆ ದೇವಲೋಕವನ್ನು ಭೂಲೋಕವನ್ನು ಒಂದಾಗಿಸಿ ಶರದ ಸೇತುವೆಯಿಂದಾದರೂ ಐರಾವತವನ್ನು, ಕಲ್ಪತರುವನ್ನು, ಹಾಗೆ ಕಾಮಧೇನು, ಪಾರಿಜಾತ, ಹೀಗೆ ಎಲ್ಲವನ್ನು ಧರೆಗಿಳಿಸಿ ಗಜಗೌರಿ ವ್ರತವನ್ನು ಮಾಡೋಣವಂತೆ ಎಂದು ಅರ್ಜುನ ಹೇಳಿದ್ದಾನೆ. ಅಮ್ಮನ ಮೇಲೆ ಎಷ್ಟು ಪ್ರೀತಿ ನೋಡಿ ಅರ್ಜುನನಿಗೆ. ಹಾಗೆ ಅರ್ಜುನನು ಹೇಳಿದ ಮಾತಿನಂತೆ ಹರಿಯ ಪಾದಕ್ಕೆ ರಘುದಲ್ಲಿ ಪಾರ್ಥನು ಸುರಪನಿಗೊಂದಿಸುತ್ತ ಪತ್ರವ ಇರಿಸಿ ಶರಣುಳು ಸಿಕ್ಕಿಸಿ ಕಳುಹಿ ತ್ರಿವಿಷ್ಠಪನಪುರಕ್ಕೆ, ಆ ಸರಳ ತ್ರಿವಿಷ್ಠಪನಪುರಕ್ಕೆ ಬಾಣದ ಕೊನೆಯಲ್ಲಿ ಪತ್ರವನ್ನು ಇಳುಹಿ ಸುರಲೋಕಕ್ಕೆ
ಹಾಗೆ ಬಿಟ್ಟಿದ್ದಾನೆ ಆ ಬಾಣವನ್ನು. ಬರಸಿಡಿಲು ಬಡಿದಂತೆ ಆ ಸುರಲೋಕದಲ್ಲಿ ಬರಸಿಡಿಲು ಬಡಿದಂತೆ ಸ್ತಂಭದ ಉರವ ಬಗೆದು ಕಂಪಿಸಿತು ಸಭೆ. ಬೆರಳ ಮೂಗಿನಲ್ಲಿಟ್ಟರು ಆ ಬಿಡುಗಣ್ಣಲ್ಲಿ ಸುರರು. ಅರ್ಜುನನು ಬಿಟ್ಟ ಬಾಣ ನೇರವಾಗಿ ಸುರಲೋಕದ ಸ್ತಂಭದ ಉರವ ಬಗೆದು ನಿಂತಿದೆ. ಇಂದ್ರನಿಗೆ ಆಶ್ಚರ್ಯವಾಗುತ್ತದೆ. ತೆಗೆದು ಆ ಬಾಣವನ್ನು ತೆಗೆದು ಬಾಣದ ಕೊನೆಯಲ್ಲಿದ್ದ ಪತ್ರವನ್ನು ಓದುತ್ತಾನೆ. ಭಿನ್ನಹವು ಬಿಡುಗಣ್ಣರೊಡೆಯಗೆ ಎನ್ನ ತಾಯಿಯನು ಬಸೋಂಪಿಗೆ ಭಿನ್ನಣದ ಐರಾವತ ಕಳುಹುವುದು ಭುವಿಗೀಗ ಸನ್ನುದನೆ ತಾಯಿಯ ಆಸೆ ಪೂರ್ಣ ಮಾಡಬೇಕಾಗಿದೆ. ಮಣ್ಣಿನ ಆನೆಯಲ್ಲ ಇಂದ್ರನ ಐರಾವತವನ್ನೇ ಭೂಲೋಕಕ್ಕೆ ಕಳುಹಬೇಕು. ಐರಾವತ ಮಾತ್ರವಲ್ಲ, ಕಾಮಧೇನು, ಹಾಗೆ ಕಲ್ಪವೃಕ್ಷ, ಪಾರಿಜಾತ, ಹೀಗೆ ಎಲ್ಲವನ್ನು ಭೂಲೋಕಕ್ಕೆ ಕಳುಹಿಸಬೇಕೆಂದು ಅರ್ಜುನ ಪತ್ರದಲ್ಲಿ ಬರೆದಿದ್ದಾನೆ. ಸನ್ನುದನೆ ಸುರ ಸಕಲ ವೈಭವನು ಕಳುಹಲು ತಪ್ಪಿದೊಡೆ ಕೇಳ್. ಸುರ ವೈಭವವನ್ನು ಕಳುಹಲು ತಪ್ಪಿದೊಡೆ ಬೆನ್ನ ಬಿಡುವೆನು ಜೋಕೆ ಎಂದು ಜೋರಾಗಿಯೇ ಹೇಳಿ ಕಳುಹಿಸಿದ್ದಾನೆ ಅರ್ಜುನ. ಇದನ್ನು ಓದಿದ ಇಂದ್ರನಿಗೆ ಆಶ್ಚರ್ಯವಾಗಿದೆ. ನರಗೆ ಈ ತರ ಗರ್ವವೇ, ನರಗೆ ಈ ತರ ಗರ್ವವೇ, ವಜ್ರಾಯುಧವನ್ನೆತ್ತಿ ಕುಪಿತನಾದ ಇಂದ್ರ, ವಜ್ರಾಯುಧವನ್ನೆತ್ತಿ ಕುಪಿತನಾದ ಇಂದ್ರ ಕೊರಳ ಕೊಯ್ವಿ ನರನ ಕಳುಹಿ ಮೇಘಗಳ ಸುರಿಸಿ ಜಲವ ಧರೆಗೆ ಕರಗಿಸಿದಲೇ ಬಿಡೆನು ಆ ದುರುಳ ನರನು ಎಂದು ಹೇಳಿದಾಗ ಅಲ್ಲಿದ್ದ ಬೃಹಸ್ಪತಿ ಮುನಿಗಳು ನಾರದರು ಎಲ್ಲರೂ ತಡೆದಿದ್ದಾರೆ. ಇಂದ್ರ ಅವರು ಪರಮಾತ್ಮನ ಪರಮ ಭಕ್ತರು. ಭಗವಂತನ ಭಕ್ತರನ್ನು ಯಾವತ್ತೂ ನಾವು ವೈರತ್ವವನ್ನು ಕಟ್ಟಿಕೊಳ್ಳಬಾರದು. ಭಗವಂತನ ಅನುಗ್ರಹ ಅವರಿಗುಂಟು. ಹಾಗಾಗಿ ಅವರನ್ನು ಎದುರಿಸಿಕೊಂಡರೆ ಭಗವಂತನನ್ನೇ ಎದುರು ಮಾಡಿಕೊಂಡ ಹಾಗೆ. ಹಾಗಾಗಿ ಅವನು ಹೇಳಿದ ಎಲ್ಲವನ್ನು ಭೂಲೋಕಕ್ಕೆ ಕಳುಹಿಸು ಎಂದು ಹೇಳಿದ್ದಾರೆ. ಎಲ್ಲಿ ಶರಸೋಪಾನ ಕದಲುವುದೆಲ್ಲ ನಿರ್ಜರ ಗಜವು ಧರಣಿಗೆ ಮಲ್ಲಿಗೆಯ ಮೇಲೆ ಅದ್ರಿಭಾರವ ನಿಲ್ಲಿಸುವುದುಂಟೆ ಸಲ್ಲದೆಡೆ ಸಾಹಸವು. ಯದುವಲ್ಲಭನಾದ ಕೃಷ್ಣನು ಕೈ ನೀಡದೆಲೆ ಅದು ನಿಲ್ಲಬಹುದೆಂದ. ಇತ್ತ ಇಂದ್ರನು ಅರ್ಜುನನಿಗೆ ಹೇಳಿದ್ದಾನೆ, ಅರ್ಜುನ, ನಾವು ಐರಾವತ ಹಾಗೆಯೂ ಎಲ್ಲ ವೈಭವವನ್ನು ಕಳುಹಿಸಿಕೊಡಲು ಸಿದ್ಧರಾಗಿದ್ದೇವೆ. ಆದರೆ ಭೂಲೋಕಕ್ಕೆ ಐರಾವತವನ್ನು ಕಳುಹಿಸುವುದು ಹೇಗೆ ಎಂದು ಕೇಳಿದಾಗ ಅರ್ಜುನ ಶರಸೇತುವೆಯಿಂದ ಶರಸೇತುವೆಯನ್ನೇ ನಿರ್ಮಿಸಿಕೊಡುತ್ತೇನೆ, ಐರಾವತವನ್ನು ಅದರಲ್ಲೇ ಕಳುಹಿಸಿ ಎಂದು ಹೇಳಿದ್ದಾನೆ. ಅಲ್ಲ, ಮಲ್ಲಿಗೆಯಷ್ಟು ಹಗುರವಾದ ಆ ಶರ ಸೇತುವೆಯಲ್ಲಿ ಆನೆಯ ಬಲವೆಲ್ಲಿ? ಹೀಗಿರುವಾಗ ಭೀಮ ಅಲ್ಲಿಗೆ ಬರುತ್ತಾನೆ. ಅರ್ಜುನನಲ್ಲಿ ಹರಿಭಕ್ತಿಯ ಕ್ಷೀಣತೆಯನ್ನು ಕಾಣುತ್ತಾನೆ ಭೀಮ. ಅರ್ಜುನ, ಶರಸೇತುವೆ ರಚಿಸುವ ಮೊದಲು ಪರಮಾತ್ಮನನ್ನು ಭಜಿಸಿದ್ದೀಯೇನೋ, ಪರಮಾತ್ಮನನ್ನು ನೆನೆಸಿದ್ದೀಯೇನೋ ಎಂದು ಕೇಳುತ್ತಾನೆ. ಆಗ ಅರ್ಜುನನಾದರೂ ಭಗವಂತನ ನಾಮಸ್ಮರಣೆಯನ್ನು ಭಕ್ತಿಪೂರ್ವಕವಾಗಿ ಮಾಡುತ್ತಾನೆ.
ಭಕ್ತಿ ಭಾವನೆ ದೇವ ದೇವನೇ ಭಕ್ತಿ ಭಾವನೆ ನುಡಿವೆ ಶ್ರೀ ದೇವ ದೇವ ನುಡಿವೆನು ಶ್ರೀ ದೇವ 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 ದೇವನೇ ಭಕ್ತಿ ಭಾವನೆ शयना क्षीरसागर शेष शयना कमलारमण कामिनी मोहना नन्दकन्द मुचुकुन्द वरदा नन्दकन्द मुचुकुन्द वरदा इंदिरा रमण गोविन्द देव देवने भक्ति भावने कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः श्रीनिवासाय ते नमः श्रीनिवास ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಹೀಗೆ ಭಗವಂತನ ಅನುಗ್ರಹದಿಂದ ಶರಸೇತುವನ್ನು ರಚಿಸಿದ್ದಾನೆ ಅರ್ಜುನ. ತಡವ್ಯಾಕೆ ವೈಭವ ಭೂಲೋಕ ಕೈದಲ್ಲಿ, ತಡವ್ಯಾಕೆ ವೈಭವ ಭೂಲೋಕ ಕೈದಲ್ಲಿ, ನಾ ಕಳುಹಿದ ವಸ್ತುವೆಲ್ಲ ಜೋಗಿಯಲ್ಲಿರಲಿ, ನಾ ಕಳುಹಿದ ವಸ್ತುವೆಲ್ಲ ಜೋಗಿಯಲ್ಲಿರಲಿ, ತಡವ್ಯಾಕೆ ವೈಭವ ಭೂಲೋಕ ಕೈದಲ್ಲಿ, ತಡವ್ಯಾಕೆ ವೈಭವ ಭೂಲೋಕ ಕೈದಲ್ಲಿ. ಮಂದಿ ಮಾಗದಾತ್ಯರೆಲ್ಲ ಮುಂದೆ ಹೋಗಲಿ, ಮಂದಿ ಮಾಗದಾತ್ಯರೆಲ್ಲ ಮುಂದೆ ಹೋಗಲಿ, ಅಮರೇಂದ್ರನ ಬಿಳಿಯಾನೆ ಬರುವುದೆಂದು ಕೂಗಲಿ, ಅಮರೇಂದ್ರನ ಬಿಳಿಯಾನೆ ಬರುವುದೆಂದು ಕೂಗಲಿ, ತಡವ್ಯಾಕೆ ವೈಭವ ಭೂಲೋಕ ಕೈದಲ್ಲಿ, ತಡವ್ಯಾಕೆ ವೈಭವ ಭೂಲೋಕ ಕೈದಲ್ಲಿ. ಹೀಗೆ ವೈಭವದಿಂದ ಐರಾವತದೊಂದಿಗೆ ಕಲ್ಪವೃಕ್ಷ, ಕಾಮಧೇನು, ಹೀಗೆ ಎಲ್ಲ ವೈಭವದಿಂದ ಧರೆಗಿಳಿದಿದೆ. ನಾಟಕದ ನರ್ತಕರು, ವರವಧೂಟಿಯರು, ವೀಣಾಮೃದಂಗದ ಮೇಟಿಯರು, ಆರತಿ ಬೆಳಗುವ ಕೆಂದುಟಿಯ ಅಬಲೆಯರು, ನೋಡಲು ಸುಂದರ ಸಭಾ
ದೇವೇಂದ್ರನ ವೈಭೋಗಗಳೆಲ್ಲ ಭೂಲೋಕಕ್ಕಿಳಿದಿದೆ. ಹೇಗಿತ್ತೆಂದರೆ ಆ ಗಜಗೌರಿ ವ್ರತದ ಎಲ್ಲವೂ ಹೇಗಿತ್ತೆಂದರೆ ಅಭಿಷೇಕಕ್ಕೆ ಯಾವ ಹಾಲು? ಕಾಮಧೇನುವಿನ ಹಾಲು. ಹಾಗೆ ನೈವೇದ್ಯಕ್ಕೆ ಕಲ್ಪತರುವಿನ ಫಲ. ಯಾವುದು ಸುಗಂಧ? ನಂದನವನದ ಸುಗಂಧ. ಪುರೋಹಿತರು ಯಾರು? ಸ್ವತಃ ಬೃಹಸ್ಪತಿಗಳೇ ಪೌರೋಹಿತ್ಯಕ್ಕೆ ಬಂದಿದ್ದಾರೆ. ಇನ್ನೇನು ಬೇಕು? ಅಲ್ಲಿದ್ದ ಎಲ್ಲರೂ ಸೇರಿ ಗಜಗೌರಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿದ್ದಾರೆ. ಮಹಿಮಾಸ್ಪದೆ ಪ್ರಮದೆ ಕಾಮದೆ ಮಹಿಮಾಸ್ಪದೆ ಪ್ರಮದೆ ಕಾಮದೆ ದೇವಿ ದಯಾ ಪೂರ್ಣಿ ಭೂರಿ ಭಜಿಪೆನು ನಾ ದೇವಿ ದಯಾ ಪೂರ್ಣಿ ಭೂರಿ ಭಜಿಪೆನು ನಾ ಮಹಿಮಾಸ್ಪದೆ ಪ್ರಮದೆ ಕಾಮದೆ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಭಕ್ತಿಭಾವದಿಂದ ಗಜಗೌರಿಯನ್ನು ಎಲ್ಲರೂ ಕರೆದಿದ್ದಾರೆ. ಗಜಗೌರಿಯು ಸ್ವತಃ ಗೌರಿಯೇ ಬಂದಿದ್ದಾಳೆ. ಹಿಮಕರಣ ಮಂಡಲವು ಮುಖಮಂಡಲವು ಸರಸಿಜಾಕ್ಷಿಯರ ಶುಭ ನೋಟಗಳು ಸ್ಮರಣಿಕ ಅಂಚಿತವಾದ ನೇತ್ರಗಳು ಪರಿವೃತಗಳಾದ ಚರಿಯ ಭ್ರಮರಗಳು ಪಂಕಜ ಚರಿಭರಿತ ವೃಂಗಗಳು ಪುರದಲು ಮತ್ತುಲ ಸನ್ಮಾನಗಳು ಉನ್ನತ ಕಾಂಚನ ಗಿರಿಶಿಖರಗಳು ನಿಜವು ಹಿರಿಗಳ ರೋಮನಾಳಗಳು ವಾಹನಗರಿಗೆ ಇರುವ ದಾರಿಗಳು ಸ್ಮರಣ ಕಂಪುರ ಸೋಪಾನಗಳು ಶೋಧನೆಯ ಪ್ರಿಯತ್ರಿಗಳಿಗಳು ಅರಟಿ ಕಂಕಣ ದ್ವಾರ ಎನ್ನುವ ಕೇರಳ ಬಂಗಾರ ಕಂಚಳೆ ಬಸರಗಿ ಹೊಯ್ಯಾರ ಅರೆಬಿದ್ದ ಮಲ್ಲಿಕಾಹಾರ ಬಿಗಿವ ಕುಂಭಸ ದಣಿಗೆ ಮುತ್ತಿನ ಮುಖದ ಮೇಲಿನ ಹಣೆ ಕೊಟ್ಟು ಕೇಸರಿಯ ಮಧ್ಯದಂತಿರುವ ನಡುವೆ ಎರಡು ಕರಗಳನ್ನಿಟ್ಟು ಅಪ್ಸರೆಯರೆಲ್ಲ ಸುಸ್ವರದಿಂದ ಸ್ತುತಿಸಲಿಕೇನ ಸಿರಿಯೇ ನವತರುಣಿಯ ಶಶಿಕಿರಣೆಯ ಕಮಿತಾಭರಣೆಯ ಆರತಿಯಲ್ಲಿ ಬಿಡಿದಿರುವರು ಕರದಿಂದ. ಹೀಗೆ ಮುತ್ತೈದೆಯರೆಲ್ಲರೂ ಗಜಗೌರಿಯನ್ನು ಭಕ್ತಿಯಿಂದ ಸ್ವಾಗತಿಸಿದ್ದಾರೆ. ಹೀಗಿರುವಾಗ ಇನ್ನೇನು ಶ್ರೀದೇವಿಯನ್ನು ಪೂಜಿಸಬೇಕು. ವಿದ್ಯುನ್ಮತವಾದ ಭಕ್ತಿಯಿಂದ ಪೂಜಿಸಬೇಕು. ಆಗ ಕುಂತಿ ದೇವಿಯು ಅಕ್ಕ ಕೆಲಸದ ಅವಸರದಲ್ಲಿ ನನ್ನನ್ನು ಮರೆತಿರಬಹುದು, ಕರೆಯಲು ಮರೆತಿರಬಹುದು. ಆದರೆ ನಾನು ಕರೆಯದೇ ಇದ್ದರೆ ತಪ್ಪಾಗುತ್ತದೆ ಎಂದು ಕುಂತಿಯು ಗಾಂಧಾರಿಯನ್ನು ಕರೆಯಲು ಬಂದಿದ್ದಾಳೆ. ಅಕ್ಕ ಗಾಂಧಾರಿ ಬಾರಕ್ಕ, ಅಕ್ಕ ಗಾಂಧಾರಿ ಬಾರಕ್ಕ, ಅಕ್ಕ ಗಾಂಧಾರಿ ಬಾರಕ್ಕ. ಅಕ್ಕರೆಗಿಂತಲೇ ಎನ್ನ ಮಕ್ಕಳು ಗೈದಿಹ ಚಿಕ್ಕ ಭರಾದವ ಮರೆತು ಮನ್ನಿಸುತ್ತ ಅಕ್ಕ ಗಾಂಧಾರಿ ಬಾರಕ್ಕ, ಅಕ್ಕ ಗಾಂಧಾರಿ ಬಾರಕ್ಕ. ಗಾಂಧಾರಿಯ ಪಾದ
ಪಾದಕ್ಕೆರಗಿ ಕುಂತಿಯು, ಅಕ್ಕ ಬಾ ಅಕ್ಕ, ಗಜಗೌರಿ ವೃತ್ತದ ಪೂಜೆಯನ್ನು ಮಾಡಿಕೊಡುವಂತೆ ಎಂದು ಪ್ರೀತಿಯಿಂದ ಕೇಳಿದಾಗ ಗಾಂಧಾರಿಯು, ನಾನೇಕೆ ಬರಲಿ? ನಾನು ವ್ರತ ಮಾಡಿದೆ ಹೌದು, ಆದರೆ ಮಣ್ಣಿನಿಂದ ಮಾಡಿದಂತಹ ಆನೆಯನ್ನು ಸೇರಿಸಿ ಗಜಗೌರಿ ವ್ರತವನ್ನು ಮಾಡಿದೆ. ನಾನು ಈಗ ಅಲ್ಲಿ ಬಂದು ಚಿಕ್ಕವಳಾಗಬೇಕೇನೋ? ಬಡವಳೇನೆ ಕುಂತಿ, ನೀನು ಬಡವಳೇನೆ ಕುಂತಿ, ಬಡವಳೇನೆ ಕುಂತಿ, ನೀನು ಬಡವಳೇನೆ ಕುಂತಿ. ಸಡಗರದಲ್ಲಿ ಐರಾವತವ ಇಲ್ಲಿಗೆ ತರಿಸಿದ ಒಡತಿ ನೀನು ಬಡವಳೇನೆ ಕುಂತಿ, ನೀನು ಬಡವಳೇನೆ ಕುಂತಿ. ಇಷ್ಟೊಂದು ಕೇಳಿಕೊಳ್ಳುತ್ತಿದ್ಯಲ್ಲ, ಇಂದ್ರಲೋಕದಿಂದ ಐರಾವತವನ್ನೇ ಕರೆದುಕೊಂಡಿದ್ದಿ, ಇಂತಹ ಒಡತಿ ನೀನು. ಹೀಗಿರುವಾಗ ನಾನೇಕೆ ಬಂದು ಪೂಜೆ ಮಾಡಬೇಕು ಎಂದು ಅದನ್ನು ಪೂಜೆ ಮಾಡಲು ತಿರಸ್ಕರಿಸಿದ್ದಾಳೆ ಗಾಂಧಾರಿ. ಹೀಗಿರುವಾಗ ಅಲ್ಲಿದ್ದವರೆಲ್ಲ ಬೃಹಸ್ಪತಿ ಮುನಿಗಳು ಹಾಗೆ ನಾರದ ಮುನಿಗಳು ಸೇರಿ ಹೇಳುತ್ತಾರೆ, ಯಾಕೆ ಬೇಸರ ಪಡೆದುಕೊಳ್ಳುತ್ತೆ ಕುಂತಿ? ಪೂಜೆ ಮಾಡಲು ಎಲ್ಲ ಅರ್ಹತೆಯನ್ನು ಒಳಗೊಂಡಿದ್ದೆ ನೀನು. ಹೀಗಿರುವಾಗ ದೇವತಾನುಗ್ರಹದಿಂದ ಪಡೆದಂತಹ ಮಕ್ಕಳಿದ್ದಾರೆ, ಸಂಬಂಧಿಕರೆಲ್ಲರಿದ್ದಾರೆ. ಸ್ವತಃ ಹರಿಹರ ಬ್ರಹ್ಮರೇ ಬಂದಿದ್ದಾರೆ. ಪೂಜೆಗೆಂದು ಗೌರಿಯೇ ದೇವಲೋಕದಿಂದ ಇಳಿದು ಬಂದಿದ್ದಾಳೆ. ಹೀಗಿರುವಾಗ ನೀನು ಪೂಜೆ ಮಾಡುವುದರಲ್ಲಿ ತಪ್ಪೇನಿಲ್ಲ ಎಂದು ಹೇಳಿದ್ದಾರೆ. ಹಾಗೆ ಭಗವಂತನನ್ನು ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ ಅಲ್ಲಿದ್ದವರೆಲ್ಲ. ಮುಷ್ಟಿಕಾಸೂರ ಚಾಣೂರ ಮಲ್ಲ ಮಲ್ಲ ವಿಶಾರದ ಮಧುಸೂದನ, ಮುಷ್ಟಿಕಾಸೂರ ಚಾಣೂರ ಮಲ್ಲ ಮಲ್ಲ ವಿಶಾರದ ವಲಯ ಪೀಠ ವರ್ಧನ ಕಳಿಕ ನರ್ದನ ಕುಕುಲ ಲಕ್ಷಣ ಸಕಲ ಸುಲಕ್ಷಣ ದೇವ ವರ್ಧನ ಕಳಿಕ ನರ್ದನ ಕುಕುಲ ಲಕ್ಷಣ ಸಕಲ ಸುಲಕ್ಷಣ ದೇವ ಶಿಷ್ಟ ಜನ ಬಾಳ ಸಂಕಲ್ಪ ಕಲ್ಪ ಕಲ್ಪ ಶತಕೋಟಿಯ ಸಮಪರಾಭವ ಶಿಷ್ಟ ಜನ ಬಾಳ ಸಂಕಲ್ಪ ಕಲ್ಪ ಕಲ್ಪ ಶತಕೋಟಿಯ ಸಮಪರಾಭವ ವೀರ ಮುನಿ ಜನ ವಿಹಾರ ಮದನ ಸಂಹಾರ ದೈತ್ಯ ಸಂಹಾರ ದೇವ ವೀರ ಮುನಿ ಜನ ವಿಹಾರ ಮದನ ಸಂಹಾರ ದೈತ್ಯ ಸಂಹಾರ ದೇವ ಮಧುರ ಮಧುರ ರವಿ ಸಾಹಸ ಸಾಹಸ ಜೈವ ತೇಜ ಮಾನಸ ಪೂಜಿತ ಸಾತಪ ಗರಿ ಪಗರಿ ಸದ ಸಸರೆ ರೆ ಗ ಪ ಪ ಸಾ ದ ಪ ಪ ಗರಿ ರೆ ಪಗರಿ ಸದ. ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ, ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ, ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. ಮಧುರ ಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. ಮಧುರ ಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಹೀಗೆ ಭಗವಂತನೊಂದಿಗೆ ಕುಂತಿಯು ಎಲ್ಲರ ಸಮ್ಮುಖದಲ್ಲಿ, ಭಗವಂತನ ಸಮ್ಮುಖದಲ್ಲಿ ಬಹಳ ನಿಷ್ಠೆಯಿಂದ ಗಜಗೌರಿ ವ್ರತವನ್ನು ಮಾಡಿ ಮುಗಿಸಿದ್ದಾಳೆ. ಭಗವಂತರು ಹಾಗೆ ದೇವತೆಗಳೆಲ್ಲರೂ ಸಂತುಷ್ಟರಾಗಿದ್ದಾರೆ. ಕುಂತಿಯು ಭಕ್ತಿ ಭಾವದಿಂದ ಮಂಗಳಾರತಿಯನ್ನು ಬೆಳಗುತ್ತಿದ್ದಾಳೆ. ಹೆಜ್ಜೆಯ
ಕಾಲ್ಗಳನ್ನ ಮಾಡುತ್ತ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಂಕುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ದೇವಿ ಬಾರಮ್ಮ. ಕನಕವೃಷ್ಟಿಯ ಕರೆಯುತ್ತ ಬಾರೆ ಮನಗೆ ಮನೆಯ ಸಿದ್ಧಿಯ ತೋರೆ ಕನಕವೃಷ್ಟಿಯ ಕರೆಯುತ್ತ ಬಾರೆ ಮನೆಯ ಸಿದ್ಧಿಯ ತೋರೆ ದಿನಕರ ಮೂಡಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬಾರೆ ಭಾಗ್ಯದ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ ಕುಂಕುಮಾಂಗಿತೆ ಪಂಕಜ ಲೋಚನೆ ಕುಂಕುಮಾಂಗಿತೆ ಪಂಕಜ ಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ದೇವಿ ಬಾರಮ್ಮ. ಸಕ್ಕರೆ ತುಪ್ಪದ ಹಾಲು ಬೆರೆಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪವು ಹಾಲಿಗೆ ಬೆರೆಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಶ್ರೀ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ದೇವಿ ಬಾರಮ್ಮ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ಪುಂಡರೀಕಾಕ್ಷ ಮಂಗಲಾಯ ತನೋದರಿ. ಹೀಗೆ ಈ ಹರಿಕಥಾ ಭಾಗವನ್ನು ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರಿಗೆ ಮಂಗಳದೊಂದಿಗೆ ಅರ್ಪಿಸುತ್ತಾ ಹಾಗೆ ಜಪ ತಪ ವ್ರತಗಳನ್ನು ಭಕ್ತಿ ಭಾವದಿಂದ ಮಾಡಿ ನಿಸ್ವಾರ್ಥ ಭಾವನೆಯಿಂದ ಮಾಡಿದರೆ ಪರಮಾತ್ಮನು ಎಂದೂ ಕೈ ಬಿಡನು. ಹಾಗೆ ಮಾಡಿದಂಥ ವ್ರತವು ಸತ್ಫಲವಾಗುವುದು ಎಂದು ಹೇಳುತ್ತಾ ಈ ಹರಿಕಥಾ ಭಾಗವನ್ನು ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರಿಗೆ ಅರ್ಪಿಸುತ್ತಿದ್ದೇನೆ. ಶ್ರೀಮದ್ ರಮಾರಮಣ ಗೋವಿಂದ.